ಒಂದು ST ಮಹಿಳೆಯನ್ನ ಈ ರೀತಿ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೈಕೋರ್ಟ್ ಹೇಳಿರಬಹುದು ಎಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ. ಆದರೆ ನೀವೇ ಸೋಮೋಟ ತಗೊಂಡ ಮೇಲೆ, ನೀವೇ ಇದನ್ನ ಅರ್ಥೈಸಿಕೊಂಡ ಮೇಲೆ ಜನರನ್ನ ಜಾಗೃತ ಮಾಡೋದು ಒಂದು ಕಡೆ, ರಾಜ್ಯವನ್ನ ಎಚ್ಚರಿಕೆ ಮಾಡೋದು ವಿರೋಧ ಪಕ್ಷ ಆಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ನೀವು ನೋಡಿದಿರಿ ಬೇರೆ ಬೇರೆ ಕಡೆಗಳಲ್ಲಿ ಕಳೆದ 5-6 ತಿಂಗಳಲ್ಲಿ ಬೀದಿಗಿಳಿದು ಜನ ಹೋರಾಟ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ದಯನೀಯ ಪರಿಸ್ಥಿತಿ ಬಂತಲ್ಲ ಕರ್ನಾಟಕಕ್ಕೆ ಅಂತ ಹೇಳುವಂಥದ್ದು. ನಮ್ಮ ಇವತ್ತಿನ ಈ ಹೋರಾಟ ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ಸಂದೇಶ. ನಾನು ಪೊಲೀಸ್ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂತ ಕೆಲಸ ಕಾರ್ಯಗಳನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡದ ಕಾರಣವೇ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನ ಮಾಡುವುದಿಲ್ಲ. ಯಾವತ್ತು ಸರ್ಕಾರ ಪರಮೇಶ್ವರ್ ಎಚ್ಚೆತ್ತುಕೊಳ್ತಾರ, ಯಾವಾಗ ಸಿದ್ದರಾಮಯ್ಯರು ಹೌದು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬೇಕಾದಂತ ಅನಿವಾರ್ಯತೆ ಇದೆ, ಜನಾದೇಶ ಇದೆ ನನಗೆ ಅಂತ ಹೇಳುವಂತದ್ದು ಹೇಳ್ತಾರ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ನಮ್ಮ ಮಹಿಳಾ ಮೋರ್ಚಾ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನರನ್ನು ಎಚ್ಚರಿಕೆ ಮಾಡುವಂತದ್ದು ಮತ್ತು ರಾಜ್ಯಕ್ಕೆ ಅಲ್ಲಿಂದ ಸಂದೇಶ ಕೊಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಹೋರಾಟ ಇದು ನಿರಂತರ ಹೋರಾಟ ಆಗಿರುತ್ತೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಾವು ದೆಹಲಿಯಲ್ಲಿ ಈ ರಾಜ್ಯ ಸರ್ಕಾರದ ಈ ವಿಚಾರವನ್ನ ದೆಹಲಿಯಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ನಿನ್ನೆ ಎಲ್ಲ ಎಂಪಿಗಳು ಗಾಂಧಿ ಇದರ ಪ್ರತಿಮೆ ಎದುರು ಹೋರಾಟ ಮಾಡಿದ್ದನ್ನು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ. ನಾವು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಬೇಕು ಅಂತ ಇದ್ದೇವೆ ನಿನ್ನೆ, ಆದ್ರೆ ಅನಿವಾರ್ಯವಾಗಿ ಪಾರ್ಲಿಮೆಂಟ್ ನಡೆಯಲಿಲ್ಲ. ಆದ್ರೆ ಮುಂದೆ ಸೋಮವಾರ ನಂತರ ನಡೆಯುವಂತ ಅಧಿವೇಶನದಲ್ಲಿ ಕೂಡ ಇದನ್ನು ಮಾಡ್ತೇವೆ. ಈ ಹೋರಾಟವನ್ನು ಮುಂದುವರಿಸ್ತೇವೆ. ನಾವು ಯಾವುದೇ ಹೋರಾಟ ಎಲ್ಲಿಯೇ ಬಂಧನ, ಜೈಲಿನ ಒಳಗೆ ಕೂತ್ಕೊಳ್ಳುವಂಥದ್ದು ಇದಕ್ಕೆಲ್ಲ ನಾವು ಹಿಂದೆ ಮುಂದೆ ನೋಡುವವರಲ್ಲ. ಮಹಿಳೆಯರೇ ತಯಾರಾಗಿ ಬಂದಿದ್ದಾರೆ. ಅದಕ್ಕಾಗಿ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದೊಂದು ಯಶಸ್ವಿಯಾದಂಥ ಹೋರಾಟ ಆಗುತ್ತೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಸಿದ್ದರಾಮಯ್ಯರ ಆ ಕುರ್ಚಿಯನ್ನ ಬಿಟ್ಟು ಅವರು ಹೊರಗೆ ಬರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ.